ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪಾಕಿಸ್ತಾನ ಭಾರತದ ವಿರುದ್ಧ ಒಂದಲ್ಲ ಒಂದು ಹೇಳಿಕೆ ನೀಡ್ತಾನೆ ಬಂದಿದೆ. ಆದರೆ ಯಾವತ್ತು ಕೊಟ್ಟ ಮಾತಿಗೆ ಒಪ್ಪಿ ನಡೆದ ಹಿಸ್ಟ್ರಿನೇ ಪಾಕಿಸ್ತಾನದಲ್ಲ. ಈ ಹಿಂದೆ ಭಾರತ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದ ಪಾಕಿಸ್ತಾನ ಈಗ ಅಫ್ಘಾನಿಸ್ತಾನದ ವಿರುದ್ಧ ತಂತ್ರ ಹೆಣೆದು ಸೋತು ಬಿದ್ದಿದೆ. ಅಫ್ಘಾನಿಸ್ತಾನದ ತಾಲಿಬಾನ್ ವಿದೇಶಾಂಗ ಸಚಿವ ಭಾರತಕ್ಕೆ ಬಂದಲ್ಲಿನಿಂದ ಶುರುವಾದ ಉರಿ ಮತ್ತಷ್ಟು ಭುಗಿಲೆದ್ದಿದೆ. ಹಾಗಾಗಿ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಭಾರತ ಹಾಗೂ ಅಫ್ಘಾನಿಸ್ತಾನದ ವಿರುದ್ಧ ಯುದ್ಧ ಅಗತ್ಯತೆಯ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಅಗತ್ಯ ಇದೆ ಅಂತಾದ್ರೆ ಇಸ್ಲಾಮಾಬಾದ್ ಎರಡೂ ಕಡೆ ಯುದ್ಧ ಮಾಡೋದಕ್ಕೆ ರೆಡಿ ಇದೆ ಅಂತ ಹೇಳಿಕೆ ನೀಡಿದ್ದಾರೆ. ಪಾಕಿಸ್ತಾನ ವಾಯುದಾಳಿ ನಡೆಸಿ ತಾಲಿಬಾನ್ ಜೊತೆಗೆ ಮತ್ತಷ್ಟು ದ್ವೇಷ ಕಟ್ಕೊಂಡಿದೆ. ಪಾಕ್ ಮಾಡಿದ ದಾಳಿಗೆ ತಾಲಿಬಾನ್ ಕೂಡ ಪ್ರತೀಕಾರವಾಗಿ ದಾಳಿಯನ್ನ ಮಾಡಿರುವುದು ನಿಮಗೆಲ್ಲ ಗೊತ್ತಿದೆ. ಇದರಿಂದಾಗಿ ತಾಲಿಬಾನ್ನ ಸೈನಿಕರು ಪಾಕಿಸ್ತಾನಿ ಸೈನಿಕರ ರುಂಡವನ್ನ ಛಿದ್ರಗೊಳಿಸಿದ್ದಾರೆ. ಪಾಕಿಸ್ತಾನ ಹೀನಾಯ ಸೋಲು ಅನುಭವಿಸಿ ನರಕ ದರ್ಶನ ಮಾಡ್ತಾ ಇದೆ. ಕರ್ಮ ರಿಟರ್ನ್ಸ್ ಅನ್ನುವ ಮಾತನ್ನ ಪಾಕಿಸ್ತಾನ ಶೀಘ್ರವೇ ನೋಡುವಂತಾಗಿದೆ. ಸ್ನೇಹಿತರೆ, ಪಾಕಿಸ್ತಾನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಯಾವ ಕಾರಣಕ್ಕೆ ಈ ಹೇಳಿಕೆ ನೀಡಿದ್ರು? ಪಾಕಿಸ್ತಾನ ನಿಜಕ್ಕೂ ಯುದ್ಧವನ್ನ ಎದುರಿಸೋದಕ್ಕೆ ತಯಾರಿದೆಯಾ? ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಟಿವಿ ಸಂದರ್ಶನವೊಂದರಲ್ಲಿ ಹೊಸ ಹೇಳಿಕೆ ನೀಡುವ ಮೂಲಕ ಮತ್ತೊಮ್ಮೆ ವಿವಾದವನ್ನ ಹುಟ್ಟುಹಾಕಿದ್ದಾರೆ. ತಾಲಿಬಾನ್ ಜೊತೆಗಿನ ಗಡಿ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆ ದೇಶವು ಸಂಭಾವ್ಯ ದ್ವಿಮುಖ ಯುದ್ಧಕ್ಕೆ ಸಿದ್ಧವಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ. ಜೊತೆಗೆ ಭಾರತವು ಗಡಿಯಲ್ಲಿ ಕೊಳಕು ಆಟವಾಡ್ತಾ ಇದೆ ಎಂದು ಟೀಕಿಸಿಬಿಟ್ಟಿದ್ದಾರೆ. ತನ್ನ ವಿರುದ್ಧ ತಂತ್ರ ಹೂಡ್ತಾ ಇರುವ ರಾಷ್ಟ್ರಗಳನ್ನ ಸದೆಬಡಿಯೋದಕ್ಕೆ ಇಸ್ಲಾಮಾಬಾದ್ ರೆಡಿಯಾಗಿದೆ ಅಂತ ಬಂಡ ಧೈರ್ಯ ತೋರಿಸಿದ್ದಾರೆ. ಸ್ನೇಹಿತರೆ, ಅಫ್ಘನ್ನರನ್ನ ವಿರೋಧಿಸುವುದರ ಜೊತೆಗೆ ಪಾಕಿಸ್ತಾನ ಭಾರತವನ್ನ ಹಳಿತಾನೇ ಇದೆ. ತಾಲಿಬಾನ್ ಸರ್ಕಾರ ಭಾರತದ ಪರವಾಗಿ ಪ್ರಾಕ್ಸಿ ಯುದ್ಧ ನಡೆಸುತ್ತಿದೆ. ಕದನ ವಿರಾಮ ಮುಂದುವರಿಯುತ್ತೆ ಅನ್ನೋದು ಸಂಶಯದ ವಿಷಯ. ಯಾಕಂದ್ರೆ ತಾಲಿಬಾನ್ನ ನಿರ್ಧಾರಗಳನ್ನ ದೆಹಲಿ ನೋಡಿಕೊಳ್ತಾ ಇದೆ. ಇದೀಗ ಕಾಬೂಲ್ ದೆಹಲಿಗಾಗಿ ಪ್ರಾಕ್ಸಿ ಯುದ್ಧವನ್ನ ನಡೆಸ್ತಾ ಇದೆ. ಇದರ ಜೊತೆಗೆ ತಾಲಿಬಾನ್ ವಿದೇಶಾಂಗ ಸಚಿವ ಮುತ್ತಕಿ ಒಂದು ವಾರದ ಭಾರತ ಪ್ರವಾಸದ ನಂತರ ಹಿಂದಿರುಗಿದ್ದಾರೆ. ಅವರು ಯಾವ ಯೋಜನೆಯನ್ನ ತಂದಿದ್ದಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಅಂತ ಹೇಳಿಕೆ ನೀಡಿದ್ದಾರೆ. ಅವರ ಈ ಮಾತುಗಳಲ್ಲಿ ತೋರ್ಪಡಿಸಲಾಗದ ಭಯವೊಂದು ವ್ಯಕ್ತವಾಗಿತ್ತು. ಇದು ಪಾಕಿಸ್ತಾನಕ್ಕೆ ಇರುವ ಆತಂಕವನ್ನ ಸೂಚಿಸುತ್ತೆ. ಪಾಕಿಸ್ತಾನ ಈ ರೀತಿ ಹೇಳಿಕೆ ನೀಡೋದಕ್ಕೆ ಕಾರಣಗಳಿದೆ. ತನ್ನ ಶೌರ್ಯವನ್ನ ತೋರಿಸೋದಕ್ಕೆ ಅಂತ ಹೊರಟ ಪಾಕಿಸ್ತಾನದ ಮುಖಕ್ಕೆ ಮಸಿ ಬಳಿಯಲಾಗಿದೆ. ಬುಧವಾರ ರಾತ್ರಿ ಗಡಿಯಾಚೆಗಿನ ಸಂಘರ್ಷಗಳಲ್ಲಿ ನೂರಾರು ಸೈನಿಕರು ಹಾಗೂ ನಿವಾಸಿಗಳು ಹೀನಾಯ ಸಾವನ್ನ ಕಂಡಿದ್ದರು. ಇದಾದ ಬಳಿಕ ಇಸ್ಲಾಮಾಬಾದ್ ಮತ್ತು ಕಾಬೂಲ್ 48 ಗಂಟೆಗಳ ಕದನ ವಿರಾಮಕ್ಕೆ ಒಪ್ಪಿಕೊಳ್ತು. ಈ ಸಮಯದಲ್ಲಿ ಪಾಕಿಸ್ತಾನಿ ರಕ್ಷಣಾ ಸಚಿವರು ತಮ್ಮ ಅಸಂಬದ್ಧ ಹೇಳಿಕೆಗಳನ್ನ ನೀಡಿದ್ದಾರೆ. ಪಾಕಿಸ್ತಾನದೊಂದಿಗಿನ ತನ್ನ ದಕ್ಷಿಣ ಗಡಿಯ ಕೆಲವು ಭಾಗಗಳಲ್ಲಿ ತಾಲಿಬಾನ್ ದಾಳಿ ಪ್ರಾರಂಭಿಸಿತ್ತು. ಇದರಿಂದಾಗಿ ಇಸ್ಲಾಮಾಬಾದ್ ತನ್ನದೇ ಆದ ಬಲವಾದ ಪ್ರತಿಕ್ರಿಯೆ ನೀಡುವುದಾಗಿ ಪ್ರತಿಜ್ಞೆ ಮಾಡಿತು. ಪಾಕಿಸ್ತಾನಿ ತಾಲಿಬಾನ್ ನೇತೃತ್ವದ ಭಯೋತ್ಪಾದಕ ಗುಂಪುಗಳನ್ನ ಅಫ್ಘಾನಿಸ್ತಾನ ತನ್ನ ನೆಲದಲ್ಲಿ ಆಶ್ರಯ ನೀಡ್ತಾ ಇದೆ ಎಂದು ಇಸ್ಲಾಮಾಬಾದ್ ಆರೋಪಿಸಿದೆ. ಆದರೆ ಕಾಬೂಲ್ ಆ ಹೇಳಿಕೆಯನ್ನ ನಿರಾಕರಿಸಿದೆ. ಪಾಕಿಸ್ತಾನಕ್ಕೆ ತನ್ನ ಗೊಡ್ಡು ಬೆದರಿಕೆಗಳಿಗೆ ಯಾರು ಬಗ್ಗೋದಿಲ್ಲ ಅನ್ನೋದು ಸಾಬೀತ್ ಆಗ್ತಾ ಇದ್ರು ಮತ್ತಷ್ಟು ಮಾತನಾಡಿ ಸಮಸ್ಯೆಯನ್ನ ಬಗಲಿಗೆ ಹಾಕಿಕೊಳ್ತಾ ಇದೆ. ಅಫ್ಘಾನ್ ಆಶ್ರಿತ ಪಾಕಿಸ್ತಾನಿಗಳನ್ನ ಗುರಿಯಾಗಿಸಿಕೊಂಡು ಮಾತನಾಡಿದ ಆಸಿಫ್, ಭಯೋತ್ಪಾದನೆಯನ್ನ ಹೊರತುಪಡಿಸಿ ಏನನ್ನ ಕೂಡ ತಂದಿಲ್ಲ. ಮತ್ತೆ ಅಫ್ಘಾನ್ ವಾಸಿ ಪಾಕಿಸ್ತಾನಿಗಳು ತವರೂರಿಗೆ ಬನ್ನಿ, ನಾವು ಅಫ್ಘನ್ನರಿಂದ ಏನು ಗಳಿಸಿದ್ದೇವೆ, ಭಯೋತ್ಪಾದನೆಯನ್ನ ಹೊರತುಪಡಿಸಿ ಬೇರೇನಿಲ್ಲ. ಈಗ ಪರಿಸ್ಥಿತಿ ಸುಧಾರಿಸ್ತಾ ಇದೆ. ಎಲ್ಲ ಅಫ್ಘಾನ್ ನಿವಾಸಿಗಳು ಹಿಂತಿರುಗಬೇಕು. ತಾಯ್ನಾಡು ನಿಮ್ಗಾಗಿ ಹಂಬಲಿಸ್ತಾ ಇದೆ ಅಂತ ಹೇಳಿದ್ದಾರೆ. ನಮ್ಮ ಸ್ನೇಹಿತರು ಮತ್ತು ಶತ್ರುಗಳ ನಡುವೆ ವ್ಯತ್ಯಾಸವನ್ನ ಕಲಿಯಬೇಕು ಅನ್ನೋದು ಪಾಕಿಸ್ತಾನದ ಭಾವನೆ. ಕಳೆದ 50 ವರ್ಷಗಳಲ್ಲಿ ಅಫ್ಘಾನಿಸ್ತಾನದ ಎಲ್ಲ ಆಡಳಿತಗಾರರು ಪಾಕಿಸ್ತಾನದ ಆಶ್ರಿತರು. 1970ರಿಂದ ಇಂದಿನವರೆಗೆ ಪಾಕಿಸ್ತಾನದಲ್ಲಿ ಠಿಕಾಣಿ ಹೂಡಿದ್ದಾರೆ. ಒಂದು ರೀತಿಯಲ್ಲಿ ನೋಡೋದಕ್ಕೋದ್ರೆ ಭಯೋತ್ಪಾದಕರಿಗೆ ಪಾಕಿಸ್ತಾನವೇ ಗುರು. ಇಲ್ಲಿಂದ ತಯಾರಾದ ಶಿಷ್ಯರ ಹೆಸರನ್ನ ಹೇಳಲ್ಲ, ಆದರೆ ಅವರು ಯಾರಿಗೂ ಕಲಿತ ಜಾಗದ ಋಣ ಅನ್ನೋದಿಲ್ಲ ಅಂತ ಅಫ್ಘನ್ನರ ವಿರುದ್ಧ ಕಿಡಿಕಾರಿದ್ದಾರೆ. ಅಫ್ಘನ್ನರ ದಾಳಿಯಿಂದ ತನ್ನ ದೇಶದ ಸೈನಿಕರ ದೇಹ ವಿಕಾರವಾಗಿ ಬಿದ್ದಿದ್ರು. ಪಾಕಿಸ್ತಾನ ಸೋಲು ಒಪ್ಪುವ ಸ್ಥಿತಿಯಲ್ಲಿ ಇಲ್ಲ. ಒಂದ್ ಕಡೆ ಬಲಿಷ್ಠ ಭಾರತ, ಇನ್ನೊಂದು ಕಡೆ ಹೊಸ ಶತ್ರು ಅಫ್ಘನ್ನರು. ಎರಡು ರಾಷ್ಟ್ರಗಳನ್ನ ಕಾಲ್ಕೆರೆದು ಜಗಳಕ್ಕೆ ಕರೆದ ಪಾಕಿಸ್ತಾನಕ್ಕೆ ಯುದ್ಧ ಉಣ್ಣಲಾರದ ತುತ್ತಾಗಿದೆ. ಪಾಕಿಸ್ತಾನ ಯುದ್ಧಕ್ಕೆ ಸಿದ್ಧವಿದೆ ಎಂದರೂ ಅಲ್ಲಿನ ಸ್ಥಿತಿಗತಿ ಅದಕ್ಕೆ ಪೂರಕವಿಲ್ಲ. ಇಮ್ರಾನ್ ಖಾನ್ ಅವರನ್ನ ರಾಜಕೀಯವಾಗಿ ಹೊರಹಾಕಿದ ಬಳಿಕ ಶರೀಫ್ ಸರ್ಕಾರದ ವಿರುದ್ಧ ಜನರ ಅಸಮಾಧಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ.
ಸೇನೆ ಹಾಗೂ ಸರ್ಕಾರದ ಒಳ ದ್ವಂದ್ವದಿಂದ ಪಾಕಿಸ್ತಾನದ ರಾಜಕೀಯ ಸ್ಥಿತಿ ಚಂಚಲವಾಗಿದೆ. ಇತ್ತೀಚೆಗೆ ಸೇನೆ ಮತ್ತು ಸರ್ಕಾರದ ನಡುವೆ ಅಧಿಕಾರ ಹಂಚಿಕೆ, ಭಯೋತ್ಪಾದನಾ ವಿರೋಧಿ ನಿಲುವು, ಆರ್ಥಿಕ ನಿರ್ವಹಣೆ ವಿಷಯಗಳಲ್ಲಿ ಘರ್ಷಣೆ ತೀವ್ರಗೊಂಡಿದೆ. ಸೇನೆಯ ಬೆಂಬಲದಿಂದ ಬೆಳೆದ ಟಿಟಿಪಿ, ಲಷ್ಕರ್ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮುಂತಾದ ಸಂಘಟನೆಗಳು ಈಗ ಸರ್ಕಾರದ ವಿರುದ್ಧವೇ ತಿರುಗಿವೆ. ಈ ಸಂಘಟನೆಗಳು ಗಡಿ ಪ್ರದೇಶಗಳಲ್ಲಿ ಸೇನೆಯನ್ನ ಟಾರ್ಗೆಟ್ ಮಾಡ್ತಾ ಇದೆ. ಸೇನೆಗೆ ಶತ್ರು ಹೊರಗಲ್ಲ, ಒಳಗೆ ಹುಟ್ಟಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಪಾಕಿಸ್ತಾನದ ಆರ್ಥಿಕ ಸ್ಥಿತಿಯು ಕೆಳಮಟ್ಟದಲ್ಲಿದೆ. ಕಳೆದ ದಶಕದಲ್ಲಿ ಸುಮಾರು 23 ಬಾರಿ IMF ನೆರವಿಗೆ ಪಾಕಿಸ್ತಾನ ಮೊರೆ ಹೋಗಿದೆ. ಇತ್ತೀಚಿನ ಸಾಲದ ಹಂತದಲ್ಲಿಯೂ ಶರೀಫ್ ಸರ್ಕಾರ ಕಠಿಣ ಷರತ್ತುಗಳನ್ನು ಒಪ್ಪಿಕೊಳ್ಳಬೇಕಾಯಿತು. ಇಂಧನ ದರ ಏರಿಕೆ, ಸಬ್ಸಿಡಿ ಕಡಿತ, ತೆರಿಗೆ ಹೆಚ್ಚಳ ಇವು ಜನರ ಆರ್ಥಿಕ ಹೊರೆಯನ್ನ ಹೆಚ್ಚಿಸಿದೆ. ಪಾಕಿಸ್ತಾನಿ ರೂಪಿಯ ಮೌಲ್ಯ ಇತಿಹಾಸದಲ್ಲೇ ಅತಿ ಕಡಿಮೆ ಮಟ್ಟಕ್ಕೆ ತಲುಪಿದೆ. ಆಹಾರ ಪದಾರ್ಥಗಳ ಬೆಲೆಗಳು 40-50% ಏರಿಕೆ ಕಂಡಿವೆ. ಗೋಧಿ, ಹಾಲು, ಪೆಟ್ರೋಲ್ ಮುಂತಾದ ಮೂಲಭೂತ ವಸ್ತುಗಳ ಕೊರತೆ ಉಂಟಾಗಿದೆ. ಗಂಭೀರವಾಗಿ ಯುದ್ಧ ನಡೆದರೆ ಪಾಕಿಸ್ತಾನ ಮಣ್ಣು ಮುಕ್ಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೊಟ್ಟಿಗೆ ಹಣ ಇಲ್ಲ, ಯುದ್ಧಕ್ಕೆ ಎಲ್ಲಿಂದ ಹಣ ಎನ್ನುವ ಹ್ಯಾಶ್ಟ್ಯಾಗ್ಗಳು ವ್ಯಾಪಕವಾಗಿ ಬಳಕೆ ಆಗ್ತಾ ಇದೆ. ಯುದ್ಧಕ್ಕೆ ಸನ್ನದ್ಧವಾದ ಪಾಕಿಸ್ತಾನದ ಬಳಿ ಸಮರ್ಪಕವಾದ ಆಯುಧಗಳು ಕೂಡ ಇಲ್ಲ. ಪಾಕಿಸ್ತಾನ ಸೇನೆಯ ಬಹುಪಾಲು ಶಸ್ತ್ರಾಸ್ತ್ರಗಳು 1980-90ರ ದಶಕದ ಅಮೆರಿಕನ್ ಅಥವಾ ಚೀನಿ ಮಾದರಿಯವು. ಹಲವಾರು ಟ್ಯಾಂಕ್ಗಳು ಈಗ ಹಳೆಯದಾಗಿದೆ. ಸ್ಪೇರ್ ಪಾರ್ಟ್ಗಳ ಕೊರತೆಯಿಂದ ಕಾರ್ಯನಿರ್ವಹಣೆ ಕಷ್ಟವಾಗಿದೆ. ವಾಯುಪಡೆಗೆ ಸೇರಿದ F-16 ವಿಮಾನಗಳು ಅಮೆರಿಕದಿಂದ ಬಂದಿದ್ದರೂ ಅದರಲ್ಲಿ ಅನೇಕವು ನಿರ್ವಹಣೆ ಕೊರತೆಯಿಂದ ನೆಲದಲ್ಲೇ ನಿಂತಿವೆ. ಹೊಸ ಪೀಳಿಗೆಯ ಟ್ಯಾಂಕ್ಗಳು, ಡ್ರೋನ್ಗಳು, ಕ್ಷಿಪಣಿಗಳು ಮತ್ತು ಯುದ್ಧ ವಿಮಾನಗಳಿಗಾಗಿ ಪಾಕಿಸ್ತಾನ ಸಂಪೂರ್ಣವಾಗಿ ಚೀನಾದ ತಾಂತ್ರಿಕ ನೆರವಿಗೆ ಅವಲಂಬಿತವಾಗಿದೆ. ಪಾಕಿಸ್ತಾನದ ನೌಕಾಪಡೆ ಭಾರತದ ನೌಕಾಪಡೆಗೆ ಹೋಲಿಸಿದರೆ ಅತ್ಯಂತ ಸಣ್ಣದು. ಅದರ ಬಳಿ ಕೇವಲ 8 ಸಬ್ಮರೀನ್ಗಳು ಮತ್ತು 9 ಫ್ರಿಗೇಟ್ಗಳು ಮಾತ್ರ ಇದೆ. ಪಾಕಿಸ್ತಾನ ಅಣ್ವಸ್ತ್ರಗಳನ್ನ ತನ್ನ ಭಯ ಹುಟ್ಟಿಸುವ ಆಯುಧವಾಗಿ ಬಳಸುತ್ತದೆ. ಆದರೆ ತಜ್ಞರ ಪ್ರಕಾರ ಪಾಕಿಸ್ತಾನದ್ದೆಂದು ಹೇಳಲಾಗುವ ಸುಮಾರು 160-170 ಅಣ್ವಸ್ತ್ರಗಳು ಅತ್ಯಂತ ಕಟ್ಟುನಿಟ್ಟಿನ ನಿಯಂತ್ರಣದಲ್ಲಿವೆ. ಅವುಗಳನ್ನ ಬಳಸುವುದೇ ಕಷ್ಟ. ಅಣ್ವಸ್ತ್ರ ಉಪಯೋಗಿಸಿದ್ರೆ ಅಂತಾರಾಷ್ಟ್ರೀಯ ನಿರ್ಬಂಧಗಳು ಮತ್ತು ರಾಜತಾಂತ್ರಿಕ ನಿಷೇಧಗಳು ತೀವ್ರವಾಗುವ ಸಾಧ್ಯತೆ ಇದೆ ಅನ್ನೋದರಿಂದ ಪಾಕಿಸ್ತಾನ ಅದನ್ನ ಕೇವಲ ಬೆದರಿಕೆ ಮಟ್ಟದಲ್ಲೇ ಇಟ್ಕೊಂಡಿದೆ. ಇದರೊಂದಿಗೆ ಪಾಕಿಸ್ತಾನ ಸೇನೆಯಲ್ಲಿ ಮನೋಬಲ ಕುಂದಿದೆ. ನಿರಂತರ ಉಗ್ರದಾಳಿಗಳು, ಸರ್ಕಾರದ ಮೇಲೆ ಜನರ ಆಕ್ರೋಶ ಮತ್ತು ನಿರಂತರ ರಾಜಕೀಯ ಹಸ್ತಕ್ಷೇಪದಿಂದ ಸೇನೆಯ ಒಳಗಿನ ಶಿಸ್ತಿಗೆ ಧಕ್ಕೆಯಾಗಿದೆ. ಸ್ನೇಹಿತರೆ, ವಿಶ್ಲೇಷಣೆಗಳು ಪಾಕಿಸ್ತಾನ ಯುದ್ಧ ಮಾಡುವ ಸ್ಥಿತಿಯಲ್ಲೇ ಇಲ್ಲ ಅಂತ ಹೇಳ್ತಾ ಇವೆ. ಕಳೆದ ವಾರ ತಾಲಿಬಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ ಭಾರತಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಅಫ್ಘಾನಿಸ್ತಾನ ಪಾಕಿಸ್ತಾನ ಗಡಿಯಲ್ಲಿ ಘರ್ಷಣೆಗಳು ಭುಗಿಲೆದ್ದಿದ್ದವು. ಅದರಿಂದ ಉಂಟಾಗುವ ಪರಿಸ್ಥಿತಿಯನ್ನ ಭಾರತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿಕೆ ನೀಡಿದ್ದಾರೆ. ಇಸ್ಲಾಮಾಬಾದ್ನ ಕ್ರಮಗಳೇ ಈ ಪರಿಸ್ಥಿತಿಗೆ ಕಾರಣ ಅನ್ನುವುದು ಸ್ಪಷ್ಟವಾಗ್ತಾ ಇದೆ. ಪ್ರಾದೇಶಿಕ ಸಮಗ್ರತೆ ಮತ್ತು ಸ್ವಾತಂತ್ರ್ಯಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿರುತ್ತದೆ. ಪಾಕಿಸ್ತಾನ ಭಯೋತ್ಪಾದಕ ಸಂಘಟನೆಯನ್ನ ಸಂಯೋಜಿಸುತ್ತೆ, ಒಟ್ಟಿಗೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುತ್ತಾ ಇದೆ. ಇದೇ ತಂತ್ರದ ಮೂಲಕ ಅಫ್ಘನ್ನರನ್ನ ಸದೆ ಬಡಿಯೋದಕ್ಕೆ ಹೊರಟು ಮುಗ್ಗರಿಸಿ ಬಿದ್ದಿದೆ ಅನ್ನೋದನ್ನ ಭಾರತ ಅರ್ಥ ಮಾಡ್ಕೊಂಡಿದೆ. ಹಾಗಾದ್ರೆ ಪಾಕಿಸ್ತಾನ ಬುದ್ಧಿ ಕಲಿಯುವ ಕಾಲ ಸನ್ನಿಹಿತವಾಗ್ತಾ ಇದೆಯಾ? ಪಾಕಿಸ್ತಾನದ ಅಂತ್ಯ ಸಮೀಪಿಸ್ತಾ ಇದೆಯಾ? ಪಾಕಿಸ್ತಾನದ ಮುಂದಿನ ನಡೆ ಏನಿರಬಹುದು? ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.